ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಜಾಗನ ತೋರ್ಸಕ್ ಹೋಗ್ತಾ ಇದ್ದೀನಿ. ಸರ್ಕಲ್ ಅಲ್ಲಿ ಕರ್ನಾಟಕದ ನಕ್ಷೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಕರ್ನಾಟಕ ನಕ್ಷೆಯನ್ನ ಮಷೀನ್ ರೂಪದಲ್ಲಿ ಯಾಕೆ ತೋರಿಸಿದ್ದಾರೆ ಗೊತ್ತಾ? ನೋಡಿ, ಪ್ರತಿಯೊಬ್ರು ಅದೇ ಶ್ರಮ ಪಡ್ತಿದ್ದಾರೆ. ನೋಡಿ, ಆಮೇಲೆ ಕೂಡ ಎಷ್ಟು ಶ್ರಮ ಪಡ್ತಿದೆ ಎಲ್ಲ ವಿಶಾಲ ಹೃದಯದ ಕನ್ನಡಿಗರು. ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಕರ್ನಾಟಕ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾವಿವತ್ತು ಹೋಗ್ತಾ ಇದ್ದೀವಿ ದಾವಣಗೆರೆಯಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಜಾಗನ ತೋರ್ಸಕ್ ಹೋಗ್ತಾ ಇದ್ದೀನಿ. ಬನ್ನಿ ನೋಡ್ತಾ ಹೋಗೋಣಂತೆ. ಇನ್ನೇನು ಹತ್ರದಲ್ಲೇ ಇದ್ದೀವಿ ನಾವು. ನಾನು ಮತ್ತೆ ನನ್ನ ಗೆಳೆಯ ಶ್ರೀಧರ್ ಕನ್ನಡಿಗ ಅವರು ಹೋಗ್ತಾ ಇದ್ದೀವಿ. ಜೈ ಹಿಂದ್. ಸ್ನೇಹಿತರೆ, ನನಗಂತೂ ಇವತ್ತು ಬಹಳನೇ ಖುಷಿ ಆಗ್ತಿದೆ. ಯಾಕಪ್ಪ ಅಂದ್ರೆ ನಮ್ಮ ದಾವಣಗೆರೆಯಲ್ಲಿ ಸರ್ಕಲ್ ಅಲ್ಲಿ ಕರ್ನಾಟಕದ ನಕ್ಷೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಇದರಲ್ಲಿ ತುಂಬಾ ಖುಷಿ ಆಗ್ತಿದೆ. ಅದರಲ್ಲೂ ಈ ನಕ್ಷೆ ನೋಡ್ತಾ ಇದ್ರೆ, ಈ ನಕ್ಷೆ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ನಮ್ಮ ಕರ್ನಾಟಕದ ನಕ್ಷೆ ಮಾಡಿಬಿಟ್ಟು ಪ್ರತಿಯೊಂದು ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ಗೇರ್ ಬಾಕ್ಸು, ವೀಲ್ಸು, ಮತ್ತೆ ಚೈನ್ಗಳು, ಬೈಕ್ ಚೈನ್ಸು, ಇದೆಲ್ಲ ಸ್ಪೇರ್ ಪಾರ್ಟ್ಸನ್ನ ಹಾಕ್ಬಿಟ್ಟು ಮಾಡಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದ್ರೆ, ನಮ್ಮ ದಾವಣಗೆರೆ ಭಾಗದಲ್ಲಿ ಹೃದಯ ಭಾಗವನ್ನು ಇಟ್ಟಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಮತ್ತು ಕರೆಕ್ಟಾಗಿ ನಮ್ಮ ದಾವಣಗೆರೆ ಭಾಗದಲ್ಲಿ ಹೃದಯ ಭಾಗವನ್ನು ನಿಲ್ಲಿಸಿದ್ದಾರೆ. ಇದು ಯಾಕೆ ಸ್ಪೇರ್ ಪಾರ್ಟ್ಸ್ ಮಾಡಿದಾರಪ್ಪ ಅಂದ್ರೆ, ಸ್ನೇಹಿತರೆ, ಈ ನಮ್ಮ ಕರ್ನಾಟಕ ನಕ್ಷೆಯನ್ನ ಮಷೀನ್ ರೂಪದಲ್ಲಿ ಯಾಕೆ ತೋರಿಸಿದಾರೆ ಗೊತ್ತಾ? ನಮ್ಮ ಕರ್ನಾಟಕನ ಒಂದು ಮೆಷಿನ್ ಇದ್ದಂಗೆ. ಯಾಕಪ್ಪ ಅಂದ್ರೆ ನಮ್ಮ ಇಡೀ ಕರ್ನಾಟಕ ಒಂದು ಮೆಷಿನ್ ತರ ಕೆಲಸ ಮಾಡ್ತಿದೆ. ಅದು ಹೇಗೆ ಅಂತ ಹೇಳ್ತೀನಿ ನೋಡಿ, ಬನ್ನಿ. ಇಲ್ಲೇನು ಒಂದು ಸ್ಪೇರ್ ಪಾರ್ಟ್ಸ್ಗಳಿದಾವಲ್ಲ, ಈ ವೀಲು, ಚಕ್ರ ಏನು ಸಂಕೇತ ಮಾಡ್ತಾ ತಿರುಗ್ತಾ ಇರುತ್ತೆ. ಅದೇ ರೀತಿ ನಮ್ಮ ರೈತರು ಬೆಳೆನ ಬೆಳೀತಾ ಇರ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಕಾರ್ಮಿಕರು ದುಡಿತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಪರಿಶ್ರಮನ ಪಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿ ನಮ್ಮ ಕರ್ನಾಟಕ ಅವರೆಲ್ಲ ಪರಿಶ್ರಮದಿಂದ ಡೆವಲಪಿಂಗ್ ಆಗ್ತಾ ಇದೆ, ಅಭಿವೃದ್ಧಿಗೊಳ್ತಾ ಇದೆ. ಆ ಅಭಿವೃದ್ಧಿಯ ಸಂಕೇತವಾಗಿ ನಮ್ಮ ಕರ್ನಾಟಕ ಮೆಷಿನ್ ತರ ಕೆಲಸ ಮಾಡ್ತಿದೆ. ಅಂದ್ರೆ ಫಾಸ್ಟ್ ಗ್ರೋಯಿಂಗ್ ಅಂತಾರೆ, ಡೆವಲಪಿಂಗ್ ನಮ್ಮ ಕರ್ನಾಟಕ. ಅದೇ ರೀತಿಯಾಗಿ ಈ ಮೆಷಿನ್ಗಳು ಏನು ತೋರಿಸ್ತಪ್ಪ, ಇಂಡಿಕೇಟ್ ಮಾಡುತ್ತಪ್ಪ ಅಂದ್ರೆ, ಪ್ರತಿಯೊಂದು ಡೆವಲಪ್ ಆಗ್ತಾ ಇದೆ. ಡೆವಲಪಿಂಗ್ ಅಂದ್ರೆ ಫಾಸ್ಟ್ ಆಗಿ, ಮೆಷಿನ್ಸ್ ಯಾವಾಗಲೂ ಫಾಸ್ಟ್ ಆಗಿ ಕೆಲಸ ಮಾಡೋದು. ಮನುಷ್ಯಗಿಂತ ಮೆಷಿನ್ಸ್ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಬಟ್ ಮಷಿನ್ ಕಂಡುಹಿಡಿಯೋದು ಯಾರು? ಮನುಷ್ಯ. ಹಾಗಾಗಿ ನಮ್ಮಂತ ಪ್ರತಿಯೊಂದು ಯುವಕರಾಗಿರ್ಬೋದು, ರೈತರಾಗಿರ್ಬೋದು, ದೇಶ ಕಾಯೋ ಸೈನಿಕರಾಗಿರ್ಬೋದು, ಪ್ರತಿಯೊಬ್ಬರು ಕಷ್ಟಪಡ್ತಾ ಇದ್ದಾರೆ. ನೋಡಿ, ಪ್ರತಿಯೊಬ್ಬರು ಅದೇ ಶ್ರಮ ಪಡ್ತಿದ್ದಾರೆ. ಅದೇ ನೋಡಿ, ಆಂಬ್ಯುಲೆನ್ಸ್ ಕೂಡ ಎಷ್ಟು ಶ್ರಮ ಪಡ್ತಿದೆ. ಸಂಕೇತವಾಗಿ ಮೆಷಿನ್ಸ್ ರೂಪದಲ್ಲಿ ನಮ್ಮ ಕರ್ನಾಟಕ ನಕ್ಷೆಯನ್ನು ದಾವಣಗೆರೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಮಗಂತೂ ಬಹಳ ಹೆಮ್ಮೆ ಇದೆ. ನಮ್ಮ ದಾವಣಗೆರೆ ನಮ್ಮ ಹೆಮ್ಮೆ. ಅದೇ ಹೃದಯ ಭಾಗದಲ್ಲಿ ಇರೋದಕ್ಕೋಸ್ಕರ ನಮ್ಮ ದಾವಣಗೆರೆ ಜಾಗದಲ್ಲಿ ಹೃದಯವನ್ನೇ ಮೆಷಿನ್ ರೂಪದಲ್ಲಿ ತೋರಿಸಿದ್ದಾರೆ. ಇದಂತೂ ತುಂಬಾನೇ ಖುಷಿ ಆಗ್ತಿದೆ. ಸ್ನೇಹಿತರೆ, ನಮ್ಮ ದಾವಣಗೆರೆ ಸರ್ಕಲ್ ಅಲ್ಲಿ ಈ ರೀತಿಯಾದಂಥ ಕರ್ನಾಟಕ ನಕ್ಷೆಯನ್ನ ಮಾಡಿರ್ತಕ್ಕಂತಹ ದರ್ಶನ್ ಕಲಾ ಕುಟೀರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ತುಂಬಾ ಖುಷಿ ಆಗ್ತಿದೆ ನೋಡಕ್ಕೆ. ನಮ್ಮ ದಾವಣಗೆರೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕ. ಸ್ನೇಹಿತರೆ, ಈ ಕರ್ನಾಟಕ ನಕ್ಷೆ ಏನಿದೆ, ಈ ಮ್ಯಾಪ್ ಇದು ದಾವಣಗೆರೆಗೆ ಆಗಿದೆ ಅಂತ ದುಃಖ ಪಡೋದೇನಿಲ್ಲ. ಯಾಕಂದ್ರೆ ದಾವಣಗೆರೆ ನಿಮ್ದು, ಹಾಗೆ ಪ್ರತಿಯೊಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆ ಆಗಿರ್ಬೋದು, ಪ್ರತಿಯೊಂದು ಮಣ್ಣಾಗಿರ್ಬೋದು, ಎಲ್ಲ ನಮ್ದೇ. ಯಾಕಂದ್ರೆ ನಾವೆಲ್ಲ ವಿಶಾಲ ಹೃದಯದ ಕನ್ನಡಿಗರು.
ಸ್ನೇಹಿತರೆ, ಈಗ ಎಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ, ಈ ಕರ್ನಾಟಕ ನಕ್ಷೆ ಬಗ್ಗೆ ಅಂದ್ರೆ ಮೆಷಿನ್ಸ್ ಏನ್ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಕರ್ನಾಟಕ.